So welcome to online classes. So in the previous class already we have discussed that the data structure that is a primitive data structures and as well as a non-primitive data structures. Today we will go for and also we have finally discussed the operations on non-linear data structures. So traversal insertions and as well as a deletions or searching, sorting, merging ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ವಿ ಹೌದಾ. ಸೊ ಇವತ್ತು today we will go for arrays. An array is a collection of homogeneous element with a unique name and the elements are arranged one after another in adjacent memory location ಅಂತ ನಾವು ಹೇಳಬೇಕಾಗುತ್ತೆ. array is a collection of homogeneous element. what is array ಅಥವಾ define array ಅಂತ ಕೇಳ್ತಾನೆ, ಕ್ವೆಶ್ಚನ್ ಫಿಕ್ಸ್ಡ್ ಕ್ವೆಶ್ಚನ್ ಇರ್ತವೆ. an array is a collection of homogeneous elements with a unique name and the elements are arranged one after another in adjacent manner location ಅಂತ ನಾವು ಹೇಳಬೇಕಾಗುತ್ತೆ. ಇಂಥದಕ್ಕೆ ನಾವು arrays ಅಂತ ಹೇಳಬೇಕು. The data items in an array are called as elements. These elements are accessed by a number called as a subscript or index ಅಂತ ನಾವು ಹೇಳಬೇಕು. Since the elements are arranged using subscripts, arrays are also called as subscripted variables ಅಂತ ನಾವು ಹೇಳ್ತೀವಿ. ಇಲ್ಲೊಂದು ಎಕ್ಸಾಂಪಲ್ ಇದೆ, ಇದನ್ನ ಎಕ್ಸಾಂಪಲ್ ತಗೊಂಡು ನಾನು ಹೇಳ್ತೀನಿ ನೋಡಿ. ಇಲ್ಲಿ ನಿಮಗೆ ಕಾಣ್ತಿದೆ ಹೌದಾ, ಅಂದ್ರೆ ಇಲ್ಲಿ ಎಲಿಮೆಂಟ್ 1 ಎಲಿಮೆಂಟ್ 2 ಎಲಿಮೆಂಟ್ 3 ಅಂತ ಇದೆ ಹೌದಾ. ಡಾಟಾ ಎಲಿಮೆಂಟ್ 4 ಎಲಿಮೆಂಟ್ 5 ಅಂತ ಹೇಳ್ತೀವಿ. ಇದಕ್ಕೆ ನಾವು ಡಾಟಾ ಎಲಿಮೆಂಟ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಇದಕ್ಕೆ ಮೆಮೊರಿ ಇಲ್ಲಿ ಅಡ್ರೆಸ್ ಅಂತ ಏನಿರ್ತಾನೆ ಇದು 1 or 100 ಏನಿದೆಲ್ಲ ಇದು ಮೆಮೊರಿ ಅಡ್ರೆಸ್ ಅಂತ ನಾವು ಹೇಳ್ಬೇಕಾಗುತ್ತೆ. 5 ಅನ್ನೋದನ್ನ ಆಕ್ಸೆಸ್ ಮಾಡ್ಕೋಬೇಕು ಅಂದ್ರೆ ಎ ಆಫ್ 0 ಅಂತ ಯೂಸ್ ಮಾಡಬೇಕು. 7 ಅನ್ನೋದನ್ನ ಆಕ್ಸೆಸ್ ಮಾಡ್ಕೋಬೇಕು ಅಂದ್ರೆ ಅರೇ ಎಲಿಮೆಂಟ್ ಇಲ್ಲ ಯಾವಾಗಲೂ ನಾವು ಎ ಆಫ್ 1 ಅಂದ್ರೆ 0 ಇಂದ ಸ್ಟಾರ್ಟ್ ಆಗುತ್ತೆ ಯಾವಾಗಲೂ ಎಲಿಮೆಂಟ್ಸ್. ಯಾವಾಗಲೂ ನೀವು ಅರೇ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟರೆ 1 ಇಂದ ಸ್ಟಾರ್ಟ್ ಆಗುತ್ತೆ. 5 ಎ ಇಸ್ ಈಕ್ವಲ್ ಟು 0 ಅಂತ ಕೊಟ್ಟರೆ 0 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಏನಿದೆಯಲ್ಲ ಇದಕ್ಕೆ ನಾವು ಸಬ್ಸ್ಕ್ರಿಪ್ಟ್ ಅಂತ ನಾವು ಹೇಳ್ತೀವಿ, ಇದು ಎಲಿಮೆಂಟ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಇಂಥ ಆಕ್ಸೆಸ್ ಮಾಡೋದಕ್ಕೆ ನಾವು ಅರೇಸ್ ಅಂತ ನಾವು ಹೇಳ್ಬೇಕಾಗುತ್ತೆ ಆಯ್ತಾ. ಸೊ ಟೈಪ್ಸ್ ಆಫ್ ಅರೇಸ್ ಯಾವ ಇದಾವೆಯಪ್ಪ ಅಂತಂದ್ರೆ ಟೈಪ್ಸ್ ಆಫ್ ಅರೇಸ್ ಬಂದ್ಬಿಟ್ಟು 1 ಡೈಮೆನ್ಷನಲ್ ಅರೇ, 2 ಡೈಮೆನ್ಷನಲ್ ಅರೇ, ಮಲ್ಟಿ ಡೈಮೆನ್ಷನಲ್ ಅರೇ ಅಂತ ನಾವು ಹೇಳ್ತೀವಿ. ಸೊ 1 ಡೈಮೆನ್ಷನಲ್ ಅರೇ ಅಂತಂದ್ರೆ an array with only one row or column is called as arrays ಅಂತ ಹೇಳ್ಬೇಕು. an array with only one row one column is called an array with only one row or column is called one dimensional array ಅಂತ ಹೇಳ್ಬೇಕು. it is a finite collections of n number of elements of same type such that elements are stored in contiguous location. elements can be referred by index ಅಂತ ನಾವು ಹೇಳ್ತೀವಿ. ಅಂದ್ರೆ ಎಲಿಮೆಂಟ್ಸ್ ಹೆಂಗಾರ contiguous locations ಅಲ್ಲಿ ಹೆಂಗಾರ ಸ್ಟೋರ್ ಮಾಡ್ಕೊಂತ ಹೋಗ್ರಿ, ಬಟ್ ಅದನ್ನ ನಾವು ಇಂಡೆಕ್ಸ್ ಮುಖಾಂತರದಿಂದ ನಾವು ರೆಫರೆನ್ಸ್ ತಗೋಬೇಕಾಗುತ್ತೆ ಆಯ್ತಾ. ನೀವು ಹೇಗಾದ್ರೂ ಸ್ಟೋರ್ ಮಾಡ್ಕೊಡ್ರಿ ಡಾಟಾ, ಬಟ್ ದಟ್ ಶುಡ್ ಬಿ ಆಕ್ಸೆಸ್ಡ್ ಬೈ ಇಂಡೆಕ್ಸ್ ನಂಬರ್ ಅಂತ ಹೇಳ್ತೀವಿ. arrays can be denoted as arrays can ಯಾವ್ದು ಡಿನೋಟೆಡ್ ನಾವು ಅಂತ ಹೇಳ್ತೀವಿ ಡಾಟಾ ಟೈಪ್, ಅರೇ ನೇಮ್, ಸೈಜ್. ಇದು ಸಿಂಟ್ಯಾಕ್ಸ್ ಎಕ್ಸಾಂಪಲ್ ಕೇಳ್ತಾರೆ, ರೈಟ್ ಡೌನ್ ದ ಸಿಂಟ್ಯಾಕ್ಸ್ ಅಥವಾ ಸಿಂಟ್ಯಾಕ್ಸ್ ಬರೀರಿ ಅರೇಸ್ ಅಂತ ಕೇಳಿದ ತಕ್ಷಣ ಡಾಟಾ ಟೈಪ್ ಸ್ಪೇಸ್ ಕೊಟ್ಟು ಅರೇ ನೇಮು ಬ್ರಾಕೆಟ್ ಅಲ್ಲಿ ಬಿಗ್ ಬ್ರಾಕೆಟ್ ಓಪನ್ ಮಾಡಿ ಸೈಜ್ ಅಂತ ಕೊಟ್ರೆ ಸೆಮಿಕೋಲನ್ ಅಂತ ಕೊಟ್ರೆ ಯು ವಿಲ್ ಗೆಟ್ ಆಸ್ 1 ಮಾರ್ಕ್ಸ್. ಅರ್ಥ ಆಯ್ತಾ. ಸೈಜ್ ಸ್ಪೆಸಿಫೈಸ್ ದ ನಂಬರ್ ಆಫ್ ಎಲಿಮೆಂಟ್. ಸೈಜ್ ಏನ್ ಮಾಡುತ್ತೆ ನಿಮಗೆ ಎಷ್ಟು ನಂಬರ್ ಕೊಡ್ಬೇಕು ಅಷ್ಟು ಎಷ್ಟು ಕ್ಯಾರೆಕ್ಟರ್. ಸಪೋಸ್ ನಿಮ್ಮ ಹೆಸರು ಏನಾದ್ರು ರಾಜೇಶ್ ಅಂತ ಇತ್ತು ಅನ್ಕೊಡ್ರಿ, RAJEJASH ಅಂತ ಇತ್ತು ಅನ್ಕೊಡ್ರಿ ರಾಜೇಶ್. ಟೋಟಲ್ ಎಷ್ಟಾದ್ರು 6 ಕ್ಯಾರೆಕ್ಟರ್ಸ್ ಇದಾವೆ. 6 ನಿಮಗೆ ಕ್ಯಾರೆಕ್ಟರ್ ಸೈಜ್ ಇದೆ ಅಂತಂದ್ರೆ ನೀವು ಎಷ್ಟು ಕೊಡ್ಬೇಕು ಇಲ್ಲಿ 6 ಅಂತ ಕೊಡ್ಬೇಕಾಗತ್ತೆ. ಸಾರಿ. ಅದೇ ರೀತಿ ನೀವು ಏನಾದ್ರೂ ಜಾಸ್ತಿ ಇತ್ತು ರಾಜೇಶ್ ಕುಮಾರ್ ಅಂತ ಇತ್ತು ಅನ್ಕೊಡ್ರಿ, ಅಥವಾ ಆನಂದ್ ಅಂತ ಇತ್ತು ಅನ್ಕೊಳ್ರಿ. ಸೊ ಯಾವ ರೀತಿಯಲ್ಲಿ ನೀವು ಕ್ಯಾರೆಕ್ಟರ್ ಸಿಂಗಲ್ ಕ್ಯಾರೆಕ್ಟರ್ ಯಾವ ರೀತಿಯಲ್ಲಿ ನೀವು ಕೊಡ್ಬೇಕು ಅಂತ ಸೈಜ್ ಇನ್ಕ್ರಿಮೆಂಟ್ ಆಗ್ತಾ ಇರುತ್ತೆ. ರಾಜಶೇಖರ್ ಅಂತ ಇತ್ತು ಅನ್ಕೊಳ್ರಿ, ರಾಜಶೇಖರ್ ಅಂತಿದೆ, ರಾಜೇಶ್ ಬೇರೆ ಶೇಖರ್ ಬೇರೆ ಅಂತ ಇರುತ್ತೆ. ಸೊ ಏನಾಗುತ್ತೆ ಲೆಂತ್ ಆಫ್ ದಿ ಕ್ಯಾರೆಕ್ಟರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ಸೈಜ್ ನ ಅಲೋಕೇಟ್ ಮಾಡಿ ಅಷ್ಟು ನಂಬರ್ ಆಫ್ ನೀವು ಟೆಕ್ಸ್ಟ್ ನ ಇನ್ಸರ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ಸಪೋಸ್ ನೀವೇನಾದ್ರು 6 ಕೊಟ್ಬಿಟ್ಟು ನೀವೇನಾದ್ರು 10 ಕ್ಯಾರೆಕ್ಟರ್ ಇನ್ಸರ್ಟ್ ಆಯ್ತು ಅಂದ್ರೆ 6 ಮಾತ್ರ ಇಡ್ ಆಗುತ್ತೆ, ರಿಮೈನಿಂಗ್ ಥಿಂಗ್ಸ್ ಏನಾಗುತ್ತೆ ಎಲಿಮಿನೇಟ್ ಆಗುತ್ತೆ. ಡಿಸ್ಪ್ಲೇ ಆಗೋದಿಲ್ಲ, ಡಾಟಾ ಸ್ಟೋರ್ ಇರುತ್ತೆ ಬಟ್ ಡಿಸ್ಪ್ಲೇ ಆಗೋದಿಲ್ಲ ನಿಮಗೆ. ಯಾಕಂದ್ರೆ ಮೆಮೊರಿ ಲೊಕೇಶನ್ಸ್ ಕೊಟ್ಟಿರೋದಿಲ್ಲ, ಅದಕ್ಕೆ ಅದು ಡಿಸ್ಪ್ಲೇ ಆಗೋದಿಲ್ಲ. ಅರ್ಥ ಆಯ್ತಾ. ಸೊ ಯಾವಾಗಲೂ ವ್ಯಾಲ್ಯೂಸ್ ಅರೇಸ್ ಯಾವ್ದ್ರಿಂದ ಸ್ಟಾರ್ಟ್ ಆಗುತ್ತೆ 0 to n-1 ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಏನ್ ಫ್ಯೂಚರ್ಸ್ ಇದಾವೆ ಇದ್ರದ್ದು ಅಂತಂದ್ರೆ ಅರೇ ಸೈಜ್ ಶುಡ್ ಬಿ ಪಾಸಿಟಿವ್ ನಂಬರ್ ವ್ಯಾಲ್ಯೂ. ಅಂದ್ರೆ ಯಾವಾಗ್ಲೂ ಅರೇ 0 1 2 3 4 ಅಂತ ಇರ್ಬೇಕು, ಹೊರತಾಗಿ 0.1 0.2 0.3 ಈ ತರ ಇರಬಾರ್ದು. ಇಟ್ ಶುಡ್ ಬಿ ಯಾವಾಗ್ಲೂ ಪಾಸಿಟಿವ್ ನಂಬರ್ ಅಲ್ಲಿ ಇರಬೇಕು ಅಂತ ನಾವು ಹೇಳ್ತೀವಿ. ಅಂದ್ರೆ -1 -2 ಕೂಡ ಇರಬಾರ್ದು. ಸ್ಟ್ರಿಂಗ್ ಅರೇಸ್ ಆಲ್ವೇಸ್ ಟರ್ಮಿನೇಟ್ಸ್ ವಿತ್ ನಲ್ ಕ್ಯಾರೆಕ್ಟರ್ಸ್ ಅಂತ. ಅಂದ್ರೆ ಯಾವುದೇ ರೀತಿಯಲ್ಲಿ ನೀವೇನಾದ್ರೂ
ಕೊಟ್ಟಿರ್ತಕ್ಕಂಥ ಸೈಜ್ 6 ಎಂಟರ್ ಮಾಡಿರ್ತಕ್ಕಂಥದ್ದನ್ನ 5 ಅಂದ್ರೆ ಒಂದ್ ವ್ಯಾಲ್ಯೂ ಏನಾಗುತ್ತೆ ನಲ್ ಅಂದ್ರೆ ಎಂಟಿ ಆಗಿರುತ್ತೆ, ಅದಕ್ಕೆ ನಾವು /0 ಅಂತ ಹೇಳಿದ್ರೆ ನಲ್ ಕ್ಯಾರೆಕ್ಟರ್ ಅಂತ ನಾವು ಹೇಳ್ಬೇಕಾಗುತ್ತೆ. ಅರೇ ಎಲಿಮೆಂಟ್ಸ್ ಆರ್ ಕೌಂಟೆಡ್ ಫ್ರಮ್ 0 to n-1, ಯೂಸ್ಫುಲ್ ಫಾರ್ ಮಲ್ಟಿಪಲ್ ರೀಡಿಂಗ್ ಆಫ್ ಎಲಿಮೆಂಟ್ಸ್, ಅಂದ್ರೆ ಮಲ್ಟಿಪಲ್ ಡಾಟಾನ ರೀಡ್ ಮಾಡ್ಬೇಕು ಅಂದ್ರೆ ಅರೇಸ್ ತುಂಬಾ ಯೂಸ್ ಆಗುತ್ತೆ. ಇದಕ್ಕೆ ನಾವು ಫೀಚರ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಇಲ್ಲಿ 1 ಡೈಮೆನ್ಷನಲ್ ಅರೇ ಅಂತ ಇದೆ. ಲೆಟ್ ಅಸ್ ಸ್ಟಾರ್ಟ್ ವಿತ್ 1 ಡೈಮೆನ್ಷನಲ್ ಅರೇ. ಸೊ 1 ಡೈಮೆನ್ಷನಲ್ ಅಂತ ನಾವು ಯಾವ್ದಕ್ಕೆ ಕೇಳಿದ್ವಿ, ನಾವಿಲ್ಲಿ 1 ಡೈಮೆನ್ಷನಲ್ ಅರೇ 1 ರೋ ಅಥವಾ ಕಾಲಮ್ ಇತ್ತು ಅಂತಂದ್ರೆ ನಾವು 1 ಡೈಮೆನ್ಷನಲ್ ಅರೇ ಅಂತ ನಾವು ಹೇಳಿದ್ವಿ, ಹೌದಾ? ಸೊ ದ ಅರೇ ವಿಚ್ ಈಸ್, ಈ ಟೇಬಲ್ ಏನ್ ಕಾಣ್ತಿದೆ ತಾನೆ, ಇದು ನಿಮಗೆ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ. ನೋಟ್ ಡೌನ್ ಮಾಡ್ಕೊಳ್ರಿ, ಬರ್ಕೊಳ್ರಿ. ಸೊ ಎಕ್ಸಾಮ್ ಟೈಮ್ ಅಲ್ಲಿ ಇದು ನೀವು ಎಕ್ಸ್ಪ್ಲೇನ್ ದ ಮೆಮೊರಿ ಲೊಕೇಶನ್ ಫಾರ್ 1 ಡೈಮೆನ್ಷನಲ್ ಅರೇ ಅಂತ ಕೇಳ್ತಾನೆ, ಇದನ್ನೆಲ್ಲ ಬರಿಬೇಕು. ಅರ್ಥ ಆಯ್ತಾ? ಸೊ ಡೆಫಿನಿಷನ್ ರೈಟ್ ಡೌನ್, ಸೈಜ್ ರೈಟ್ ಡೌನ್ ಅಂಡ್ ಮೆಮೊರಿ ಲೊಕೇಶನ್ಸ್ ಬರೆದ್ರು ನಡೆಯುತ್ತೆ. ಅರ್ಥ ಆಯ್ತಾ? ಸೊ ದ ಅರೇ ವಿಚ್ ಈಸ್ ಯೂಸ್ ಟು ರೆಪ್ರೆಸೆಂಟ್ ಅಂಡ್ ಸ್ಟೋರ್ ದ ಡಾಟಾ ಇನ್ ಅ ಲೀನಿಯರ್ ಫಾರ್ಮ್ ಈಸ್ ಕಾಲ್ಡ್ ಆಸ್ ಸಿಂಗಲ್ ಆರ್ 1 ಡೈಮೆನ್ಷನಲ್ ಅರೇ ಅಂತ ನಾವು ಹೇಳ್ಬೇಕು. ಇದರಲ್ಲಿ ನಿಮಗೆ ಡಾಟಾ ಟೈಪ್ ಸ್ಪೇಸ್ ಅರೇ ನೇಮ್ ಸ್ಪೇಸ್ ಸೈಜ್ ಅಂತಿದೆ, ಹೌದಾ? ಅಂದ್ರೆ ಇಲ್ಲಿ ಡಾಟಾ ಟೈಪ್ ಅಂತಂದ್ರೆ ಏನು, ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀವಿ. ಇಂಟ್ ಅನ್ನೋದು ಡಾಟಾ ಟೈಪ್, ಸ್ಪೇಸ್ ಇಲ್ಲಿದೆ, ಸ್ಪೇಸ್ ಕೊಟ್ಟಿದ್ದೀವಿ. ಅರೇ ನೇಮ್ ಅಂತಿದೆ, ಎ ಅನ್ನೋದು ಅರೇ ನೇಮ್, ಸೈಜ್ ಅಂತಿದೆ 5 ಅಂತ ಕೊಟ್ಟಿ. ಸೊ ದಿಸ್ ಡಿಕ್ಲರೇಷನ್ ಇಸ್ ಕಾಲ್ಡ್ ಆಸ್ ಅರೇ ಫಾರ್ 1 ಡೈಮೆನ್ಷನಲ್ ಅರೇ ಎಕ್ಸಾಂಪಲ್ ಅಂತ ನಾವು ಹೇಳ್ಬೇಕಾಗುತ್ತೆ. ಯಾವಾಗ್ಲೂ ಟೋಟಲ್ ಸೈಜ್ ಯಾವಾಗ್ಲೂ ಬೈಟ್ಸ್ ಅಲ್ಲಿ ಇರುತ್ತೆ, ಮರಿಬೇಡ್ರಿ. ಬೈಟ್ಸ್ ಅಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಡಾಟಾ ಅರೇಸು. ಸೊ ಈಗ ಒಂದು ಟೋಟಲ್ ಸೈಜ್ ನ ಅಂದ್ರೆ ಲೆಂತ್ ಆಫ್ ದ ಕ್ಯಾರೆಕ್ಟರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಟೋಟಲ್ ಸೈಜ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ದಿ ಅರೇ. ಅರೇ ಲೆಂತ್ ಎಷ್ಟು ಕೊಟ್ಟಿದ್ರಿ, ಸೈಜ್ ಆಫ್ ದ ಡಾಟಾ ಟೈಪ್ ಎಷ್ಟಿದೆ, ಸಪೋಸ್ 20 ಅಂತಿದೆ, ಡಾಟಾ ಟೈಪ್ ಇಂಟೀಜರ್ 4 ಇದೆ ಅಂತ ಅನ್ಕೊಳ್ರಿ. ಅವಾಗ ಏನಾಗುತ್ತೆ, ಇಟ್ ವಿಲ್ ಗೋಯಿಂಗ್ ಟು ಮಲ್ಟಿಪ್ಲೈ ವಿತ್ ದ ಇಂಟೀಜರ್ ಸೈಜು ಮಲ್ಟಿಪ್ಲೈ ಆಗುತ್ತೆ, ನೀವು ಕೊಟ್ಟಿರ್ತಕ್ಕಂಥ ಅರೇ ಸೈಜ್ ಕೂಡ ಮಲ್ಟಿಪ್ಲೈ ಆಗುತ್ತೆ. ಅವಾಗ ನಿಮಗೆ ಟೋಟಲ್ ಸೈಜ್ ಡಿಸ್ಪ್ಲೇ ಆಗುತ್ತೆ. Suppose in the above example, A is an array of integer type which has storage of 5 elements ಅಂತ ಅಂದ್ರೆ ಇಲ್ಲಿ 5 ಅಂತ ಕೊಟ್ಟಿದ್ರೆ 5 ಎಲಿಮೆಂಟ್ಸ್ ಅಂತ ಅರ್ಥ ಮಾಡ್ಕೊಡ್ರಿ. ಸೊ ಟೋಟಲ್ ಸೈಜ್ ಶುಡ್ ಬಿ ಎ 5 ಅಂತಂದ್ರೆ ಇಂಟೀಜರ್ದು ಎಷ್ಟಿದೆ, ನಮಗೆ ಇಂಟೀಜರ್ದು ಸೈಜ್ ಎಷ್ಟಿದೆ 2 ಅಂತ ಇದೆ, ಹೌದಾ? ಸೊ 2 ಅಂತ ಇರುತ್ತೆ, ಫ್ಲೋಟ್ ಇಂದು 4 ಅಂತ ಇರುತ್ತೆ. ಸೊ ಡಿಫ್ರೆಂಟ್ ಡಾಟಾ ಡಿಫ್ರೆಂಟ್ ಸೈಜ್ ಇರ್ತವೆ, ಹೌದಾ? ಮತ್ತೆ 2 ಎಲ್ಲಿಂದ ಬಂತು ಅಂತ ಕೇಳ್ಬೇಡ್ರಿ, ಅದು ಇಂಟೀಜರ್ದು ಸೈಜ್. ಅದು ಇಲ್ಲಿ ಸೈಜ್ ಆಫ್ ದ ಡಾಟಾ ಟೈಪ್ ಅಂತ ಏನಿದೆ ತಾನೆ ಫಾರ್ಮುಲಾದಲ್ಲಿ, ಸೈಜ್ ಆಫ್ ದಿ ಡಾಟಾ ಟೈಪ್ ಅಂತ ಇದೆ ತಾನೆ, ಇದು ಸೈಜ್ ಆಫ್ ದಿ ಡಾಟಾ ಟೈಪ್ ಅಂತ ಅರ್ಥ. 2 ಇಂಟು ಇಲ್ಲಿ ಕೊಟ್ಟಿರ್ತಕ್ಕಂಥ 5 ಅಂತ ಇದೆ 5. ಸೊ 2 ಇಂಟು 5 10. ಟೋಟಲ್ ನಂಬರ್ ಆಫ್ ಸೈಜ್ ಎಷ್ಟಾಯ್ತು ಈಗ 10 ಬೈಟ್ಸ್ ಅಂತ ಅಲಾಟ್ಮೆಂಟ್ ಆಗಿರುತ್ತೆ. ಅರ್ಥ ಆಯ್ತಾ? ಈಗ ಇದನ್ನ ಹೇಗೆ ರೆಪ್ರೆಸೆಂಟೇಷನ್ ಮಾಡಬೇಕು 1 ಡೈಮೆನ್ಷನಲ್ ಅರೇ ಅಂತಂದ್ರೆ ಇಲ್ಲಿದೆ ನೋಡಿ. 1 ಸಿಂಗಲ್ ಡೈಮೆನ್ಷನಲ್ ಅರೇ 5 ಎಲಿಮೆಂಟ್ಸ್ ಕೊಟ್ಬಿಟ್ಟು 5 ರೋಸ್ ಇದಾವೆ, 1 ಕಾಲಮ್ ಇದಾವೆ. ಇದು 1 ಕಾಲಮ್ 5 ರೋಸ್. 5 ರೋಸ್ ಅಂತಂದ್ರೆ A0, A1, A2, A3, A4 ಅಂತ ಅರ್ಥ. ಅದು ಎಲಿಮೆಂಟ್ 1, ಎಲಿಮೆಂಟ್ 2, ಎಲಿಮೆಂಟ್ 3, ಎಲಿಮೆಂಟ್ 4, ಎಲಿಮೆಂಟ್ 5. ಇದಂದ್ರೆ ಇದ್ರದ್ದು ಇಂಡೆಕ್ಸ್ ವ್ಯಾಲ್ಯೂ ಎಷ್ಟಿದೆ, ಸಬ್ಸ್ಕ್ರಿಪ್ಟ್ ವ್ಯಾಲ್ಯೂ 0, 1, 2, 3, 4. ಇದಕ್ಕೆ ನಾವು ಸಬ್ಸ್ಕ್ರಿಪ್ಟ್ ವ್ಯಾಲ್ಯೂ ಅಂತ ನಾವು ಹೇಳ್ಬೇಕಾಗುತ್ತೆ. ಆ ಡಾಟಾನ ನಾವು ಇಲ್ಲಿ ಮೆಮೊರಿ ಲೊಕೇಶನ್ ರೆಪ್ರೆಸೆಂಟೇಷನ್ ಮಾಡಿದ್ವಿ ನೋಡಿ. ಇಲ್ಲಿ ಸಬ್ಸ್ಕ್ರಿಪ್ಟ್ ನಂಬರ್ ಹಾಕಿದೀವಿ, ಇಲ್ಲಿ ಎಲಿಮೆಂಟ್ಸ್ ಅಂತ ಇದಾವೆ, ಇಲ್ಲಿ ಅಡ್ರೆಸಿಂಗ್ ಅಂತ ಇದೆ. ಇದೇ ನೀವು ಮೆಮೊರಿ ಲೊಕೇಶನ್ಸ್ ಫಾರ್ 1 ಡೈಮೆನ್ಷನಲ್ ಅರೇ ಅಂತಂದ್ರೆ ಇದನ್ನ ನೀಟಾಗಿ ಡಯಾಗ್ರಾಮ್ ಹಾಕಿ ನೀವು ಎಕ್ಸಾಮ್ಸ್ ಅಲ್ಲಿ ತೋರಿಸಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ನಿಮ್ದು 1 ಡೈಮೆನ್ಷನಲ್ ಅರೇ. ಅದು ಡೆಫಿನಿಷನ್ ಏನು, ಅದ್ರದ್ದು ಸಿಂಟ್ಯಾಕ್ಸ್ ಏನು, ಟೋಟಲ್ ಸೈಜ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು, ಅದ್ರದ್ದು ಡಯಾಗ್ರಾಮ್ ವಿತ್ ಮೆಮೊರಿ ಲೊಕೇಶನ್ ರೆಪ್ರೆಸೆಂಟೇಷನ್. ಎಕ್ಸಾಮ್ಸ್ ಅಲ್ಲಿ ಇದು 5 ಮಾರ್ಕ್ಸ್ ಕ್ವಶನ್ ಇರ್ತವೆ. ಸೊ ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಓಕೆ, ದೆನ್ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ಲೆಂತ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಿದೆ. ಸೊ ಇದು ಅರ್ಥ ಆಯ್ತು ಅಂದ್ರೆ ಓಕೆ, ಇಲ್ಲ ಅಂತಂದ್ರೆ ಅರ್ಥ ಆಗಿಲ್ಲ ಅಂದ್ರೆ ಟೆನ್ಷನ್ ತಗೊಳಕ್ ಹೋಗಬೇಡಿ. ದೇ ವೋಂಟ್ ಆಸ್ಕ್ ದೀಸ್ ಥಿಂಗ್ಸ್. But as from your syllabus, just I will going to explain these things. Calculating the length of the array. Arrays can be stored a list of finite number of data items of same data type in a consecutive location. The number of n is called size and length of the array anta ನಾವು ಹೇಳ್ತೀವಿ. Length of the array can be calculated by L is equal to UB ಅಂದ್ರೆ ಅಪ್ಪರ್ ಬೌಂಡ್, LB ಅಂದ್ರೆ ಲೋಯರ್ ಬೌಂಡ್ ಅಂತ ನಾವು ಹೇಳ್ಬೇಕು. ಅಂದ್ರೆ ಇಲ್ಲಿದೆ ನೋಡಿ, ಲೋಯರ್ ಇಂಡೆಕ್ಸ್ ಅಪ್ಪರ್ ಇಂಡೆಕ್ಸ್ ಅಂತ ನಾವು ಹೇಳೋದು. Here is UB is the lower index, largest index. LB is the smallest index of the array ಅಂತ ನಾವು ಹೇಳ್ತೀವಿ. ಅಪ್ಪರ್ ಬೌಂಡ್ ಅಂಡ್ ಲೋಯರ್ ಬೌಂಡ್ ಅಂತ ನಾವು ಹೇಳ್ಬಹುದು. ಇಫ್ an array A has values 10, 20, 30, 40 ಅಂತ ಅನ್ಕೊಂಡ್ರೆ ಅರೇಸ್ ಅಲ್ಲಿ A ಅನ್ಲಿಕ್ಕೆ ಅದ್ರದ್ದು ಲೊಕೇಶನ್ ಬಂದ್ಬಿಟ್ಟು 0, 1, 2, 3, 4, 5 ಬರ್ತವೆ. ಸೊ 0 to 5 ಕೊಟ್ಟಿದ್ದೀವಿ, ಅದ್ರದ್ದು ಲೊಕೇಶನ್ ಅಂತ ಅರ್ಥ. ಸೊ ಅರ್ಥ ಆಗ್ತಿದೆನಾ? ಅಂದ್ರೆ ಇಲ್ಲಿ ತೋರಿಸ್ತೀನಿ ನೋಡ್ರಿ, ಇಲ್ಲಿ 10 ಅಂತ ಇರುತ್ತೆ, ಸೊ 20 ಅಂತ ಕೊಟ್ಟಿದ್ರು ಅಂತ ಅನ್ಕೊಳ್ರಿ. ಸೊ ಇಲ್ಲಿ ಬಂದ್ಬಿಟ್ಟು 30 ಅಂತ ಕೊಟ್ಟಿದ್ರಿ, ಹೌದಾ? ಇದು ಬಂದ್ಬಿಟ್ಟು 40 ಅಂತ ಇರುತ್ತೆ, ಇಲ್ಲಿ 50 ಅಂತ ಇದೆ, ಹೌದಾ? ಇದು 60 ಅಂತ ಇದೆ ಅಂತ ಅನ್ಕೊಳ್ರಿ. ಅಂದ್ರೆ ಎ ಎಲಿಮೆಂಟ್ ಏನಂತ ಕೊಟ್ಟಿದ್ರಿ, ಇಲ್ಲಿ
ಇದೆಯಲ್ಲ ತಾನೆ, ಈ ಎಲಿಮೆಂಟ್ಸ್ ಎಲ್ಲ ನಾವೇನ್ ಮಾಡ್ತಾ ಇದೀವಿ ಈ ತರ ಬರ್ಕೊಂಡ್ಬಿಟ್ಟು ಇದನ್ನ ನೀವು ಮೆಮೊರಿ ಲೊಕೇಶನ್ಸ್ ಅಲ್ಲಿ ಏನಾಗುತ್ತೆ ಫಸ್ಟ್ ಡಾಟಾ, ಸೆಕೆಂಡ್ ಡಾಟಾ, ಇದು ಬಂದ್ಬಿಟ್ಟು ಈ ತರ ಡಿವೈಡ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ಅಲಾಟ್ಮೆಂಟ್ ಆದ ತಕ್ಷಣ ಏನಾಗುತ್ತೆ, ಇಲ್ಲಿ ಏನಂತ ಕೊಟ್ಟಿದ್ರೆ ಲೊಕೇಶನ್ 0 1. 0 1 ಅಂತಂದ್ರೆ ಇದು ಎ ಆಫ್ 0, ಇದು ಎ ಆಫ್ 0 ಅಂತ ನಾವು ಹೇಳಬೇಕು. ಇಲ್ಲಿ ಬಂದ್ಬಿಟ್ಟು ಎ ಆಫ್ 1 ಅಂತ ಯೂಸ್ ಮಾಡ್ಕೊಳ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ಎ ಆಫ್ 2 ಅಂತ ಹೇಳ್ತೀವಿ. ಇದು ಅಂದರೆ ಸಬ್ಸ್ಕ್ರಿಪ್ಟ್ ವ್ಯಾಲ್ಯೂ ಅಂತ ಹೇಳಬೇಕು. ಅಪ್ ಟು ಎಲ್ಲಿವರೆಗೆ ಹೋಗುತ್ತೆ ಇದು, ಎ ಆಫ್ ಎಲ್ಲಿ ಅಪ್ ಟು 5 ವರೆಗೆ ಹೋಗುತ್ತೆ ಡಾಟಾ ಯಾವಾಗಲಿದು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಯುವರ್ ಮೆಮೊರಿ, ದಟ್ ಈಸ್ ಅರೇ ಅಲೋಕೇಶನ್ಸ್. ಈ ತರ ಅಲಾಟ್ಮೆಂಟ್ ಆಗುತ್ತೆ. ಸೈಜ್ ಆಫ್ ದಿ ಅರೇ ಅಂತಂದ್ರೆ ಅರ್ಥ ಏನಾಯ್ತು ಇಲ್ಲಿಗ, ಎಲ್ ಈಸ್ ಈಕ್ವಲ್ ಟು ಫಾರ್ಮುಲಾ ಯು ಬಿ ಮೈನಸ್ ಎಲ್ ಬಿ ಪ್ಲಸ್ 1 ಅಂತ ಅರ್ಥ. ಯು ಬಿ ಅಂತಂದ್ರೆ ಎಷ್ಟಿದೆ, ಅಪ್ಪರ್ ಬೌಂಡು 5 ಅಂತಿದೆ, ಲೋಯರ್ ಬೌಂಡ್ ಎಷ್ಟಿದೆ 0, ಅಂದ್ರೆ ಇಲ್ಲಿ 0 ಅಂತ ಏನಿದೆ ತಾನೆ, ಇದಕ್ಕೆ ನಾವು ಎಲ್ ಬಿ ಅಂತ ಹೇಳಬೇಕು. ಇದಕ್ಕೆ ನಾವು ಯು ಬಿ ಅಂತ ನಾವು ಹೇಳ್ತೀವಿ. ಅಂದರೆ 0 ಅಂದರೆ 5 ಮೈನಸ್ 0 ಪ್ಲಸ್ 1 ಅಂತ ಇದೆ. ಟೋಟಲ್ ನಂಬರ್ ಆಫ್ ಎಷ್ಟು ಬಂತು ಈಗ, ಸೈಜು 6 ಅಂತ ಬಂತು. ಸೊ ಇದಕ್ಕೆ ನಾವು ಮೆಮೊರಿ ಲೊಕೇಶನ್ ಸೈಜ್ ಆಫ್ ದೇರ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಒಂದು ಎಕ್ಸಾಂಪಲ್. ಅರ್ಥ ಆಯ್ತಾ? ನೆಕ್ಸ್ಟ್ ರೆಪ್ರೆಸೆಂಟೇಷನ್ ಆಫ್ 1 ಡೈಮೆನ್ಷನಲ್ ಅರೇ ಇನ್ ಮೆಮೊರಿ ಅಂತ ಇದೆ. ಮೆಮೊರಿಯಲ್ಲಿ ಹೇಗೆ ರೆಪ್ರೆಸೆಂಟೇಷನ್ ಮಾಡಬೇಕು ಅನ್ನೋದೆಲ್ಲ ಕೊಟ್ಟಿದ್ದಾರೆ. ಬೇಸ್ ಅಡ್ರೆಸ್ ಎ ಯೂಸಿಂಗ್ ದಿಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಫಾರ್ಮುಲಾ ಅಂತ ಏನಿದೆ, ಲೊಕೇಶನ್ ಆಫ್ ಎ ಆಫ್ ಪಿ ಬೇಸ್ ಎ ಪ್ಲಸ್ ಡಬ್ಲ್ಯೂ ಪಿ ಮೈನಸ್ ಎಲ್ ಬಿ ಅಂತ ಇದೆ. ಎಲಿಮೆಂಟ್ಸ್ ಆಫ್ ದಿ ಲೀನಿಯರ್ ಅರೇ ಆರ್ ಸ್ಟೋರ್ಡ್ ಇನ್ ಕಾನ್ಸಿಕ್ಯೂಟಿವ್ ಮೆಮೊರಿ ಲೊಕೇಶನ್. ಲೆಟ್ ಪಿ ಬಿ ದ ಲೊಕೇಶನ್ ಆಫ್ ದ ಎಲಿಮೆಂಟ್. ಪಿ ಅನ್ನೋದೇನು, ಲೊಕೇಶನ್ ಆಫ್ ದ ಎಲಿಮೆಂಟ್ ಅಂತ ಹೇಳ್ತೀವಿ. ಅಡ್ರೆಸ್ ಆಫ್ ದ ಫಸ್ಟ್ ಎಲಿಮೆಂಟ್ ಆಫ್ ದ ಲೀನಿಯರ್ ಅರೇ ಈಸ್ ಎ ಈಸ್ ಗಿವನ್ ಬೈ ಬೇಸ್ ವ್ಯಾಲ್ಯೂ. ಅಂದ್ರೆ ಫಸ್ಟ್ ಎಲಿಮೆಂಟ್ಗೆ ನಾವು ಬೇಸ್ ಎ ಅಂತ ಹೇಳಬೇಕು. ಪಿ ಬಂದ್ಬಿಟ್ಟು ಲೊಕೇಶನ್ ಆಫ್ ದ ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ಬೇಸ್ ಅಡ್ರೆಸ್ ಆಫ್ ಎ. ಸೊ ಇದನ್ನ ಮೈಂಡಲ್ಲಿ ಇಟ್ಕೊಂಡು ಡಬ್ಲ್ಯೂ ಬಂದ್ಬಿಟ್ಟು ಏನು, ಡಬ್ಲ್ಯೂ ಅನ್ನೋದೇನು, ಡಬ್ಲ್ಯೂ ಇಸ್ ದ ವರ್ಡ್, ದ ನಂಬರ್ ಆಫ್ ವರ್ಡ್ಸ್ ಪರ್ ಮೆಮೊರಿ ಸೆಲ್ ಅಂತ ನಾವು ಹೇಳ್ತೀವಿ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ರೆಪ್ರೆಸೆಂಟೇಷನ್ ಆಫ್ 1 ಡೈಮೆನ್ಷನಲ್ ಅರೇ ಅಂತ ನಾವು ಹೇಳಬೇಕಾಗುತ್ತೆ. ಸೊ ಎಕ್ಸಾಂಪಲ್ ಕೊಟ್ಟಿದ್ದೀವಿ ಇಲ್ಲಿ, ಇಫ್ ಸ್ಟ್ರಿಂಗ್ ಎಸ್ ಈಸ್ ಸ್ಟೋರ್ಡ್ ಆಸ್ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದೀವಿ ಇಲ್ಲಿ. ಹೌದಾ? ಎ ಬಿ ಸಿ ಡಿ ಅಂತ ಇರುವಾಗ ಎ ಬಿ ಸಿ ಡಿ ಇ ಅಂತ ಇದೆ. ಹೌದಾ? ಸೊ ನೋಡಿ ಎಕ್ಸಾಂಪಲ್ ಯಾವುದಕ್ಕಂತಂದ್ರೆ ರೆಪ್ರೆಸೆಂಟೇಷನ್ ಆಫ್ 1 ಡೈಮೆನ್ಷನಲ್ ಅರೇ ಇಲ್ಲಿ ಲೊಕೇಶನ್ ಆಫ್ ಎ ಆಫ್ ಪಿ ಬೇಸ್ ಎ ಪ್ಲಸ್ ಡಬ್ಲ್ಯೂ ಪಿ ಮೈನಸ್ ಎಲ್ ಬಿ ಅಂತ ಕೊಟ್ಟಿದ್ವಿ. ಇದಕ್ಕೊಂದು ಎಕ್ಸಾಂಪಲ್ ಅಂತಂದ್ರೆ, ನೀವೇನಾದರೂ ಸ್ಟ್ರಿಂಗ್ ಎಸ್ ಅಂತಿದೆ, ಎಸ್ ಅಂತ ತಗೊಂಡ ತಕ್ಷಣ ಅದ್ರದ್ದು ಎ ಬಿ ಸಿ ಡಿ ಅಂತ ಡಾಟಾ ಸ್ಟೋರ್ ಮಾಡ್ತಾ ಇದ್ರಿ. ಯಾವಾಗಲೂ ಅಡ್ರೆಸ್ಸಿಂಗ್ ಸ್ಟಾರ್ಟ್ ಬಂದ್ಬಿಟ್ಟು 1000 ಅಂತ ಅನ್ಕೊಳ್ರಿ. ಸೊ ಫೋರ್ತ್ ಎಲಿಮೆಂಟ್ ಆಫ್ ದಿ ಆಸ್ ಫಾಲೋಸ್ ಅಂತ ನಾವು ಅಡ್ರೆಸ್ ಆಫ್ ದ ಎಲಿಮೆಂಟ್ ಎಸ್ ಆಫ್ 3 ಅಂತ ಇದೆ. ಸೊ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ ಅಡ್ರೆಸ್ ಆಫ್ ಎಸ್ ಆಫ್ 3 ಅಂದ್ರೆ ನನಗೆ ಎಸ್ ಆಫ್ 3 ಬೇಕಿತ್ತು ಅಂತಂದಾಗ ಎಸ್ ಆಫ್ 3 ಅಂತ ತಗೋತೀನಿ. ಬೇಸ್ ಎಸ್ ಪ್ಲಸ್ ಡಬ್ಲ್ಯೂ ಪಿ ಮೈನಸ್ ಎಲ್ ಬಿ, ಈ ವೇರ್ ಡಬ್ಲ್ಯೂ ಇಸ್ ಈಕ್ವಲ್ ಟು 1 ಫಾರ್ ಕ್ಯಾರೆಕ್ಟರ್ ಅಂತ ಅರ್ಥ. ಸೊ ಇಲ್ಲಿ ಬೇಸ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ, ಬೇಸ್ ಎಸ್ ಅಂತಂದ್ರೆ ಇಲ್ಲಿ ಅಡ್ರೆಸ್ಸಿಂಗ್ ನಂಬರ್ ಅಂತ ಹೇಳ್ತೀವಿ, ಇಲ್ಲಿ ಕಂಟೆಂಟ್ ಅಂತ ಹೇಳ್ತೀವಿ, ಇದು ಲೊಕೇಶನ್ ಅಂತ ಹೇಳ್ತೀವಿ. ಈಗ ನಾವು ತಗೋಬೇಕಾಗಿದ್ದು ಬೇಸ್ ಎಸ್ ಅಂತಂದ್ರೆ ಅರ್ಥ ಏನು, ಬೇಸ್ ಅಂದ್ರೆ ಏನು, ಬೇಸ್ ಆಫ್ ಅಡ್ರೆಸ್ ಎ, ಅಡ್ರೆಸ್ ಇನ್ ವ್ಯಾಲ್ಯೂ ನಾನು ತಗೋಬೇಕಾಗುತ್ತೆ. ಅಡ್ರೆಸ್ ಇನ್ ವ್ಯಾಲ್ಯೂ ಎಷ್ಟಿದೆ ನಮ್ಗೆ ಇಲ್ಲಿ, ಬೇಸ್ ಅಡ್ರೆಸ್ ವ್ಯಾಲ್ಯೂ 1000 ಅಂತ ಇದೆ. ಆ 1000 ವ್ಯಾಲ್ಯೂ ನಾವು ಇಲ್ಲಿ ಆಡ್ ಮಾಡ್ತಾ ಇದೀವಿ. ಇಲ್ಲಿರ್ತಕ್ಕಂಥ 1000 ಇಲ್ಲಿ ಆಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಡಬ್ಲ್ಯೂ ಬಂದ್ಬಿಟ್ಟು ವೇಟ್ ಅಂತಿದೆ, 1 ಕ್ಯಾರೆಕ್ಟರ್ ಫಾರ್ 1 ಕ್ಯಾರೆಕ್ಟರ್ ಅಂತ ಇದೆ, 1 ಕ್ಯಾರೆಕ್ಟರ್ ಅಂತ 1 ಅಂತ ಬರೆದಿದ್ದೀವಿ. ಪಿ ಅಂತಂದ್ರೆ ಸೊ ಲೊಕೇಶನ್ ಆಫ್ ದ ಫಸ್ಟ್ ಎಲಿಮೆಂಟ್, ಲೊಕೇಶನ್ ಆಫ್ ದ ಫಸ್ಟ್ 1000 ಅಂದ್ರೆ ಫಸ್ಟ್ ಎಲಿಮೆಂಟ್ ಅಂತ ಇತ್ತು. ಸೊ ಏನಂತಿದೆ, ದಟ್ ಈಸ್ ಇಟ್ ಗೋಯಿಂಗ್ ಟು 3 ಹಿಯರ್. ನೆಕ್ಸ್ಟ್ ಮೈನಸ್ 0 ಅಂತ ಕೊಟ್ಟಿದ್ದೀವಿ. ಇಲ್ಲಿ ಎಸ್ ಆಫ್ 3 ಅಂತ ಇದಕ್ಕೆ 3, 4 ಇತ್ತಂದ್ರೆ 4, 5 ಅಂತಂದ್ರೆ 5, ಆ ರೀತಿ. ಮೈನಸ್ ಎಲ್ ಬಿ ಅಂತಂದ್ರೆ ಲೋಯರ್ ಬೌಂಡ್ ಎಷ್ಟಿದೆ 0 ಅಂತ ಇದೆ. ಸೊ ಅದನ್ನೆಲ್ಲ ಆಡ್ ಮಾಡಿದ್ರೆ ವಿಲ್ ಗೆಟ್ 1003 ಅಂತ ಅರ್ಥ. So this is all about of how to calculate the representation of memory location for 1 dimensional array. Last ಬಂದ್ಬಿಟ್ಟು basic operations on 1 dimensional array. The following are the basic we can able to perform on the arrays is traversing perform ಮಾಡಬಹುದು, searching perform ಮಾಡಬಹುದು, sorting, insertion, deletion, merging. ಸಾರ್ಟಿಂಗ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಅಲ್ಲಿ. ಅದೇ ರೀತಿ ಇಲ್ಲಿ ಕೂಡ ಟ್ರಾವರ್ಸಿಂಗ್ ಅಂದ್ರೆ ಅರ್ಥ ಏನು, ಇಲ್ಲಿ ಎ ಬಿ ಸಿ ಡಿ ಇ ಅಂತ ಇದೆ ತಾನೆ, ಮೇಲ್ಗಡೆಗೆ ಒಂದು ಎಕ್ಸಾಂಪಲ್ ಅಂತ ಇದೆ ತಾನೆ. ಈಗ ನನಗೆ ಬಿ ಅಂತ ಬೇಕಿತ್ತು ಅನ್ಕೊಳ್ರಿ, ಅಂದ್ರೆ ಪ್ರತಿಯೊಂದು ಎ ಮತ್ತೆ ಬಿ ಗೆ ಮತ್ತೆ ಸಿ ಗೆ ನಾನು ವಿಸಿಟ್ ಮಾಡಬೇಕಾಗುತ್ತೆ. ಹೌದಾ? ಅದಕ್ಕೆ ನಾವು ಟ್ರಾವರ್ಸಿಂಗ್ ಅಂದ್ರೆ
the accessing of each element of the array exactly wants to do some operation. ಅಂದ್ರೆ ಏನೊಂದು ಆಪರೇಷನ್ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಡಾಟಾ ಐಟಮ್ಗೆ ನಾನು ಆಕ್ಸೆಸ್ ಮಾಡಬೇಕಾಗುತ್ತೆ ಅಂತ ಅರ್ಥ ಅದ್ರದ್ದು. ನೆಕ್ಸ್ಟ್ ಸರ್ಚಿಂಗ್ ಅಂತಂದ್ರೆ ಫೈಂಡಿಂಗ್ ದ ಲೊಕೇಶನ್ ಆಫ್ ಎನ್ ಎಲಿಮೆಂಟ್ ಇನ್ ದ ಅರೇ. ಈಗ ಸಪೋಸ್ ನನಗೆ ಡಿ ಬೇಕಿತ್ತಂದ್ರೆ ಲೊಕೇಶನ್ ಎಷ್ಟು ಅಂತ ಬರುತ್ತೆ ಇಲ್ಲಿ, ಲೊಕೇಶನ್ ಬಂದ್ಬಿಟ್ಟು ಇಟ್ ಶುಡ್ ಬಿ ಎ ಆಫ್ 3 ಅಂತ ಅರ್ಥ ಆಯ್ತಾ. ಅದೇ ರೀತಿಯಲ್ಲಿ ಅದನ್ನು ನಾವು ಫೈಂಡಿಂಗ್ ಲೊಕೇಶನ್ಸ್ ನಾವು ಮಾಡ್ಬೋದು. ಸಾರ್ಟಿಂಗ್ ಅಂತಂದ್ರೆ ಎಲಿಮೆಂಟ್ ಎ ಬಿ ಸಿ ಡಿ ಇದೆ, ಇದು ಅಸೆಂಡಿಂಗ್ ಆರ್ಡರ್ ಆಲ್ರೆಡಿ ಇದೆ, ಇದನ್ನ ನಾವು ಡಿಸೆಂಡಿಂಗ್ ಆರ್ಡರ್ ಮಾಡಬೇಕು ಅಂತಂದ್ರೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಮಾಡಬಹುದು. ಇನ್ಸರ್ಷನ್ ಅಂತಂದ್ರೆ ಎಲಿಮೆಂಟ್ ಎ ಬಿ ಸಿ ಡಿ ಇ ಎಫ್ ಇನ್ಸರ್ಟ್ ಮಾಡಬೇಕು ಅಂದ್ರೆ ಇನ್ಸರ್ಷನ್ ಆಪರೇಟರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಅರೇಲಿ ಇನ್ಸರ್ಷನ್ ಮಾಡ್ಕೋಬಹುದು. ಡಿಲೀಷನ್ ಅಂತಂದ್ರೆ ನಾನು ಇ ಅಥವಾ ಡಿ ಸಿ ಡಿ ಅನ್ನ ಡಿಲೀಷನ್ ಮಾಡಬೇಕು ಅಂದ್ರೆ ಡಿಲೀಷನ್ ರಿಮೂವಿಂಗ್ ಆನ್ ಎಲಿಮೆಂಟ್ ಫ್ರಮ್ ದ ಅರೇಸ್ ಅಂತ ನಾವು ಹೇಳ್ತೀವಿ. ಅಥವಾ ಇನ್ನೊಂದು ಎ ಬಿ ಸಿ ಡಿ ಅಂತ ಇದೆ, ಎಫ್ ಜಿ ಅಂತ ಇನ್ನೊಂದು ಎಲಿಮೆಂಟ್ ಇದೆ, ಅದನ್ನ ಎರಡನ್ನು ಮರ್ಜ್ ಮಾಡಬೇಕು ಅಂತಂದ್ರೆ ನಾವು ಮರ್ಜಿಂಗ್ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಆಪರೇಷನ್ ಪರ್ಫಾರ್ಮ್ ಮಾಡಬಹುದು. ಇದಕ್ಕೆಲ್ಲ ನಾವು ಬೇಸಿಕ್ ಆಪರೇಷನ್ಸ್ ಆನ್ ಒನ್ ಡೈಮೆನ್ಷನಲ್ ಅರೇ ಅಂತ ನಾವು ಹೇಳ್ಬೇಕಾಗತ್ತೆ. ಸೊ ಬಿ ಕೇರ್ಫುಲ್, ಇದೆಲ್ಲ ಇಂಪಾರ್ಟೆಂಟ್. ಸೊ ಸ್ವಲ್ಪ ನೋಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಡಿಫಿಕಲ್ಟ್ ಅನ್ಸಿದ್ರು ಸೊ ಈಸಿ ಇದೆ, ಸ್ವಲ್ಪ ಟ್ರೈ ಮಾಡ್ಕೊಳ್ರಿ, ಯು ವಿಲ್ ಗೆಟ್ ಎ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ ದೆನ್ ಯು ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.